ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾವು ಇವತ್ತು ಜಿಮ್ದು ಪೂಜೆ ಇಟ್ಕೊಂಡಿದ್ವಿ. ಸೊ ಎಲ್ರಿಗೂ ವೆಲ್ಕಮ್ ಮಾಡ್ತಾ ನಮ್ಮ ಪೂಜೆನ ನಾವು ಸ್ಟಾರ್ಟ್ ಮಾಡಿದ್ದೀವಿ. ನೋಡಿ, ಜಿಮ್ ಓಪನಿಂಗೋಸ್ಕರ ಅಂತಲೇ ಇವತ್ತಿನ ದಿನ ತುಂಬ ಚೆನ್ನಾಗಿದೆ. ಟೈಮು ಗಳಿಗೆ ಎಲ್ಲ ನೋಡ್ಕೊಂಡು ನಾವು ಪೂಜೆ ಇಟ್ಕೊಂಡ್ವಿ. ಪೂಜೆ ಸ್ಟಾರ್ಟ್ ಮಾಡಿ ಮೊದಲ ಪೂಜೆ ಗಣಪತಿಗೆ ನಾವು ಮಾಡಿದ್ವಿ. ಸೊ ಯಾವುದೇ ವಿಘ್ನಗಳು ಬರಬಾರ್ದು ನಮ್ಮ ಈ ಕೆಲಸದಲ್ಲಿ ಅಂತ ನಮ್ಮ ಗಣೇಶಗೆ ಪೂಜೆ ಮಾಡ್ಕೊಂಡ್ವಿ. ಅರ್ಚಕರು ನಮಗೆ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಪೂಜೆ ನಂತರ ನಾವು ಮೊದಲು ಮಾಡಿದ್ದು ದೃಷ್ಟಿ ತೆಗೆದಿದ್ದು. ಸೊ ಫಸ್ಟು ನಿಂಬೆಹಣ್ಣು ದೃಷ್ಟಿ ತೆಗೆದ್ವಿ. ನಿಂಬೆಹಣ್ಣು ದೃಷ್ಟಿ ತೆಗೆದುಬಿಟ್ಟು, ಸೊ ಆ ಕಡೆ ಒಂದು ನಿಂಬೆಹಣ್ಣು, ಈ ಕಡೆ ಒಂದು ನಿಂಬೆಹಣ್ಣು ಇಟ್ಟು ಹಾಗೆ ಅದನ್ನು ಹೊಡೆದ್ಬಿಟ್ಟು ನಾವು ದೃಷ್ಟಿನ ತಿಳಿಸಿದ್ವಿ. ನಿಂಬೆಹಣ್ಣು ದೃಷ್ಟಿ ನಂತರ ನಾವು ತೆಗೆದಿದ್ದು ತೆಂಗಿನಕಾಯಿ ದೃಷ್ಟಿ. ಸೊ ತೆಂಗಿನಕಾಯಿನ ತೊಗೊಂಡು 3 ಸತಿ ಬಲಗಡೆ, 3 ಸತಿ ಎಡಗಡೆ ಸುತ್ತಿ, ಮತ್ತು ಮೇಲಿಂದ ಕೆಳಗಡೆ ಸಹ 3 ಸತಿ ದೃಷ್ಟಿನ ತೆಗೆದುಬಿಟ್ಟು, ಸೊ ಮಕ್ಕಳು ಯಾರು ಅಡ್ಡ ಇರಬಾರ್ದು ತೆಂಗಿನಕಾಯಿ ಹೊಡಿಬೇಕಾದ್ರೆ ಅಂತ ಎಲ್ಲ ಕ್ಲಿಯರ್ ಮಾಡಿಕೊಂಡು ತೆಂಗಿನಕಾಯಿನ ನಾವು ಚೂರಾಗಿ ಹೊಡೆದ್ಬಿಟ್ಟು ದೃಷ್ಟಿ ತಿರ್ಸಿದ್ವಿ. ನಿಂಬೆಹಣ್ಣು ದೃಷ್ಟಿ ತೀರಿಸಿದ್ಮೇಲೆ ಮತ್ತು ತೆಂಗಿನಕಾಯಿ ದೃಷ್ಟಿ ತೀರಿಸಿದ್ಮೇಲೆ ನಾವು ಕೊನೆಯದಾಗಿ ದೃಷ್ಟಿ ತೀರಿಸಿದ್ದು ಕುಂಬಳಕಾಯಲ್ಲಿ. ಸೊ ಈ ಬೂತ್ ಕುಂಬಳಕಾಯಲ್ಲಿ ದೃಷ್ಟಿ ತೆಗೆಯೋದು ಹುಡುಗರಿಗೆ ತುಂಬ ಇಷ್ಟ ಅಂತೆ, ಅದು ಯಾಕೋ ನನಗೂ ಗೊತ್ತಿಲ್ಲ. ಮತ್ತು ಹಾಗೆ ನಾವು ಸಹ ತೆಗಿಬಾರ್ದು ಅಂದ್ಬಿಟ್ಟು ಅರ್ಚಕರೇ ತೆಗೆದ್ರು, ಅದು ನನಗೆ ಯಾಕಂತ ಗೊತ್ತಿಲ್ಲ. ಅರ್ಚಕರು ದೃಷ್ಟಿ ತೀರಿಸಬೇಕಾದ್ರೆ ಎಲ್ಲ ಕಡೆ ಅಂದರೆ ಎಲ್ಲ ದೇವತೆಗಳಿಗೂ ಮುಕ್ಕೊಂಡು ಯಾವುದೇ ವಿಘ್ನಗಳು ಅಂದರೆ ಯಾವುದೇ ಅಡಚಣೆಗಳು ಬರಬಾರ್ದು ಅಂತ, ಯಾರದೇ ಕಣ್ಣು ಬೀಳಬಾರ್ದು ಅಂತ ಚೆನ್ನಾಗಿ ಮನಸ್ಸಲ್ಲೆಲ್ಲ ಬೇಡಿಕೊಂಡು ಸೊ ದೃಷ್ಟಿನ ತೀರಿಸಿದ್ರು. ಬೇಕಾದಷ್ಟು ಆಯ್ತಲ್ಲ, ಪೀಸ್ ಆಯ್ತಲ್ಲ, ಬಿಡಿ ಸಾಗಲಿ, ಆ ಕಡೆ ಒಂದು ಈ ಕಡೆ. ಎಲ್ಲ ಪೂಜೆ ಮುಗಿದ್ಮೇಲೆ ಮತ್ತು ದೃಷ್ಟಿನ ತೀರಿಸಿದಾದ್ಮೇಲೆ ನಾನು ಅರ್ಚಕರ ಆಶೀರ್ವಾದ ಪಡ್ಕೊಂಡೆ. ಸೊ ಅರ್ಚಕರು ಸಹ ನಮಗೆ ದಂಪತಿಗಳ ಸಮೇತ ಬಂದು ಆಶೀರ್ವಾದ ಮಾಡಿದ್ರು. ಅವರು ನಮ್ಮ ಜಿಮ್ಗೂ ಅಂದರೆ ನಾವು ಇದು ಸಣ್ಣ ಪುಟ್ಟ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ, ಅದಕ್ಕೂ ಒಳ್ಳೆಯದಾಗಲಿ ಮತ್ತು ನನಗೂ ಫ್ಯೂಚರಲ್ಲಿ ತುಂಬ ಒಳ್ಳೆಯದಾಗಲಿ ಅಂತ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡಿದ್ರು. ಸೊ ಯಾವುದೇ ಒಂದು ವಿಚಾರದಲ್ಲಿ ನಾವು ಬೆಳಿಬೇಕಂದ್ರೆ ಅಥವಾ ಯಾವುದೇ ಒಂದು ವಿಷಯಗಳಲ್ಲಿ ನಮಗೆ ತುಂಬ ಒಳ್ಳೆಯದಾಗಬೇಕಂದ್ರೆ ಸೊ ದೊಡ್ಡವರ ಆಶೀರ್ವಾದ ಹಾಗೆ ಅರ್ಚಕರ ಆಶೀರ್ವಾದ ತುಂಬ ಮುಖ್ಯ ಆಗಿರುತ್ತೆ.